ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಮಾಡೋಣ ಮನೆಯಲ್ಲೇ ಕುಕ್ಕೀಸ್, ಕೊಕೊನಟ್ ಕುಕ್ಕೀಸ್. ಇದನ್ನು ಒಣಕೊಬ್ಬರಿಯಿಂದ ಮಾಡೋದು ತುಂಬ ರುಚಿಯಾಗಿರುತ್ತೆ. ಸುಮಾರು 2ರಿಂದ 3 ತಿಂಗಳ ಇಟ್ಟರೂ ಕೆಡಲ್ಲ. ಏರ್ ಟೈಟ್ ಕಂಟೈನರ್ನೆಲ್ಲ ಹಾಕಿಟ್ರೆ ಕ್ರಿಸ್ಪಿನೆಸ್ ಹೇಗೆ ಕುರುಕುರು ಆಗಿರುತ್ತೆ ಹಾಗೆ ಉಳ್ಕೊಳ್ಳುತ್ತೆ. ಟೀ ಟೈಮಲ್ಲಿ 2 ತಿಂದರೆ ಎಲ್ರಿಗೂ ಖುಷಿ. ಮಕ್ಕಳಿಗೆ 2 ಡಬ್ಬದಲ್ಲಿ ಹಾಕಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ. ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾವು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ನಾನು ಇದಕ್ಕೆ 3/4 ಕಪ್ಪು 3/4 ಅಂದರೆ 3/4 ಕಪ್ಪಷ್ಟು ಪೌಡ್ರ್ ಶುಗರ್ ತೊಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸಿಗೆ ಹಾಕಿಬಿಟ್ಟು ತೊಗೊಂಡಿರೋದು. ಮತ್ತು 1/4 ಕಪ್ಪಷ್ಟು ಬೆಣ್ಣೆ ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕಿದರೆ ತುಂಬ ಕುರುಕುರು ಆಗಿ ಬರುತ್ತೆ. ಬೆಣ್ಣೆಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಎಣ್ಣೆ ಹಾಕಿದರೆ ಕುರುಕುರುವಾಗಿರುತ್ತೆ. ಅದಕ್ಕೆ 2 ಹಾಕಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಬೆಣ್ಣೆ ಬೇಡಪ್ಪ ಅಂದರೆ ಎಣ್ಣೆನೇ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಸುಮಾರು 5 ಟೇಬಲ್ ಸ್ಪೂನಷ್ಟು ನೀವು ಎಣ್ಣೆ ಹಾಕಬೇಕಾಗತ್ತೆ. ಹೀಗೆ ತುಂಬ ಜೋರಾಗಿ ಕಲಿಸ್ಕೊಂಡ್ರೆ ಕೈಯಿಂದ ಕಲಿಸ್ಕೊಳ್ಳಿ, ಸ್ಪೂನಿಂದ ಕಲಿಸ್ಕೊಳ್ಳಿ, ಫೋರ್ಕಿಂದ ಅಥವಾ ವಿಪ್ಪರ್ ಇದ್ದರೆ ವಿಪ್ಪಿಂಗ್ ಮಷಿನಿಂದನೂ ನೀವು ಇದನ್ನು ವಿಪ್ ಮಾಡ್ಕೋಬೋದು. ಹೀಗೆ ಮಾಡಿ ಈ ಥರ ಏಕರಸ ಆಗಬೇಕದು, ಒಂದೇ ರಸ ಆಗಬೇಕು. ಈಗ ಇದಕ್ಕೆ ಹಾಕೊಳ್ಳೋಣ 1 ಕಪ್ಪಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ಹಾಲಿನ ಪುಡಿ, ಅದಕ್ಕೆ 1 ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ ಅಂದರೆ ಒಣ ಕೊಬ್ಬರಿ ಪುಡಿ. ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಣ ಕೊಬ್ಬರಿನ ತುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಯಾವ್ದು ಹಾಕ್ಕೊಂಡ್ರೂ ನಡೆಯುತ್ತೆ. ಆದರೆ ಇದಕ್ಕೆ ಒಣ ಕೊಬ್ಬರಿದೇ ಇರೋದ್ರಿಂದ ಒಣ ಕೊಬ್ಬರಿ ಬೇಕು. ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ತೀವಲ್ಲ, ಚಿಟಿಕೆ ಉಪ್ಪು ಅಷ್ಟೇ, 1/8 ಸ್ಪೂನ್, 1/8 ಟೀ ಸ್ಪೂನ್ ಅಂದರೆ ಚಿಟಿಕೆ, ಕಾಲ್ಗಿಂತನೂ ಕಡಿಮೆಯಷ್ಟು, 1/4 ಚಮಚಗಿಂತ ಕಡಿಮೆಯಷ್ಟು ಹಾಕಿರೋದು ಬೇಕಿಂಗ್ ಪೌಡರ್ನ ಹಾಕಿ ಚೆನ್ನಾಗಿ ಮುಂಚೆ ಕೈಯಿಂದ ಕಲಿಸ್ಕೊಳ್ಳಿ. ನಾವು ಎಷ್ಟು ನಾದ್ಕೋತೀವೋ ಅಷ್ಟು ನಾದ್ಕೊಂಡು ಹನಿಯಾಗಿ ಸ್ವಲ್ಪ ಸ್ವಲ್ಪ ಹಾಕಿ, ಅಂದರೆ ಅಳ್ಕ ಆಗಬಾರ್ದು. ಇದು ಹಿಟ್ಟು ತುಂಬ ಗಟ್ಟಿ ಇರಬೇಕು. ಅದಕ್ಕೆ ಸ್ವಲ್ಪ ಹಾರ್ಡ್ಲಿ ಇದಕ್ಕೆ ಒಂದು 3 ಸ್ಪೂನಷ್ಟು ಹಾಲು ಬೇಕಾಗ್ಬೋದು ಅಷ್ಟೇ. 3ರಿಂದ 4 ಟೀ ಸ್ಪೂನಷ್ಟು ಹಾಲು ಬೇಕಾಗತ್ತೆ. ಸ್ವಲ್ಪನೇ ತೊಗೊಂಡು ಸ್ವಲ್ಪನೇ ನೀವು ಹಾಲು ಹಾಕ್ಕೊಂಡು ಕಲಿಸ್ತಾ ಇದೆ. ಕೆಲವೊಂದು ಸರಿ ಮೈದಾದ ಮೇಲೇನೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಮೈದಾ ಸ್ವಲ್ಪ ಜಾಸ್ತಿನೂ ಹಾಲು ಹೀರ್ಕೊಳ್ಳುತ್ತೆ. ಅದು ನಿಮಗೆ ಕೈಯಲ್ಲಿ ಗಟ್ಟಿ ಮತ್ತು ಸಾಫ್ಟಾಗಿಯೂ ಬರುತ್ತೆ. ಆ ರೀತಿ ಬಂದಾಗ ಅಷ್ಟು ಗಟ್ಟಿ ಹಿಟ್ಟನ್ನು ನಾದ್ಕೊಂಡು 5 ನಿಮಿಷ ಬಿಟ್ಬಿಟ್ಟು, ಈಗ ಒಂದೇ ಅಳತೆ ಬಂದರೆ ಚೆನ್ನಾಗಿರುತ್ತಲ್ಲ ಕುಕ್ಕೀಸು, ಅದಕ್ಕೆ ನಾನೊಂದು ಸ್ಪೂನ್ ತೊಗೊಂಡಿದ್ದೀನಿ. ಸ್ಪೂನಲ್ಲಿ ಒತ್ತಿಬಿಟ್ಟು ಹೀಗೆ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ನಿಮ್ಗೆ ಯಾವ ಬೇಕು ಆ ಶೇಪಲ್ಲಿ ದೊಡ್ಡದಾಗಿ ಲಟ್ಸ್ಕೊಂಡು ಸ್ಕ್ವೇರ್ ಡೈಮಂಡ್ ಶೇಪ್ನೂ ಕೊಡ್ಬೋದು ಕಟ್ ಮಾಡಿಬಿಟ್ಟು. ಅಥವಾ ಈ ಥರ 1 ಸ್ಪೂನಿಂದ ತೊಗೊಂಡು ಒಂದೇ ಅಳತೆ ಬರೋ ಹಾಗೆ ಮಾಡಿಬಿಟ್ಟು ಈಗ ತಟ್ಟಿ ಎಡ್ಜಸ್ ಎಲ್ಲ ಕ್ಲೀನ್ ನೀಟ್ ಇರಬೇಕು. ಕಟ್ಟಾಗದೇ ಇರೋ ಹಾಗೆ ನೀವು ಚೆನ್ನಾಗಿ ಅದನ್ನು ಶೇಪ್ ಕೊಡ್ಬೋದು. ಇದಕ್ಕೆ ನಾನು ತೊಗೊಳ್ತಾ ಇರೋದು ಈಗ ಒಂದು ಬೌಲಲ್ಲಿ 2 ಸ್ಪೂನಷ್ಟು ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ, ಪುಡಿ ಕೊಬ್ಬರಿ, ಮತ್ತು 1.5 ಸ್ಪೂನಷ್ಟು ಸಕ್ಕರೆ, ಹಳಕಿರೋ ಸಕ್ಕರೆ, ಪುಡಿ ಸಕ್ಕರೆ ಎಲ್ಲ, ಇದು ಹಳಕಿರೋ ಸಕ್ಕರೆ. ಅದನ್ನು ಚೆನ್ನಾಗಿ ನಾವು ಬಿಸ್ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಕುಕ್ಕೀಸ್ ಕೊಕೊನಟ್ಟದ್ದು, ಅದರ ಮೇಲ್ಗಡೆಗೆ ಹಾಕ್ತಾ ಇರೋದು. ಅದ್ರ ಮೇಲ್ಗಡೆ ಹಾಕಿ ಈಗ ಪ್ರೆಸ್ ಮಾಡೋಣ. ಸ್ವಲ್ಪ ಅದು ಒತ್ಕೊಳ್ಳೋಣ. ಅದ್ರ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಇದು ರುಚಿ ಕೊಡುತ್ತೆ. ಇದನ್ನು ನಾನು ಮಾಡ್ತಾ ಇರೋದು ಓವನ್ನಲ್ಲಿ 180 ಡಿಗ್ರೀಸ್ಗೆ ಪ್ರೀ ಹೀಟ್ ಮಾಡಿದ್ದೀನಿ ಓವನ್ನ. ಆಮೇಲೆ 30 ನಿಮಿಷದವರೆಗೂ 180 ಡಿಗ್ರೀಸಲ್ಲಿ ಬೇಯಿಸಿರೋದು. ಇದನ್ನು ಈ ಥರ ಬೇಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಸುಮಾರು 2 ತಿಂಗಳ ಇಟ್ಟು ತಿಂದಿರ್ತೀವಿ ಇದನ್ನು. ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಿಂದೆನೂ ಮಾಡ್ತಾಯಿದ್ದೀನಿ, ಎಷ್ಟೋ ವರ್ಷಗಳಿಂದ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಫೇಲ್ ಆಗೋ ಕ್ವೆಶ್ಚನ್ನೇ ಇಲ್ಲ. ಅಷ್ಟು ಚೆನ್ನಾಗಿ ಯಾರು ಮಾಡಿದರೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಈ ಮಳೆಗಾಲಕ್ಕೆ ಚಾಯ್ ಜೊತೆಗೆ ಚೆನ್ನಾಗಿರುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಜಾಯಿನ್ ಕಟ್ಟೀಸ್ ಕಿಚನ್ ಕನ್ನಡ ಫ್ಯಾಮಿಲಿ. ಥ್ಯಾಂಕ್ ಯು.